ಸರ್ ಕೈ ಬಿಡಿ ಸರ್. ಏನ್ ಸರ್ ನೀವು ಗಿಲ್ತಾ ಇದ್ದೀರಾ? ಬಿಡಿ 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 ಸರ್. ಹೊಡಿತಾ ಬಿಡಿ ಸರ್. ಈಗ ನಾನೇ ಕುತ್ಕೊಂಡಿದ್ದೀನಿ, ನೀವು ಹೊಡಿ ಅಂತಂದ್ರೆ ಹೆಂಗೆ ಸರ್ ಅರ್ಥ? ಪ್ಲೀಸ್ ಅರ್ಥ ಮಾಡ್ಕೊ ಸರ್. ಸರ್ ನೀವು ಕರೆಕ್ಟಾಗಿ ಮಾಡಿದ್ರೆ ಅರ್ಥ ಆಗುತ್ತೆ. ಸರ್ ಏನು ಒಳ್ಳೆ ಕೊಲೆ ಮಾಡಿರೋ ಅಂತ ಮಾಡ್ತಾ ಇರೋ ನೀವು ಸರ್. ಎಷ್ಟೋ ಜನ ಕೊಲೆ ಮಾಡಿರೋರು, ರೇಪ್ ಮಾಡಿರೋರು, ಮರ್ಡರ್ ಮಾಡಿರೋರು ಇದ್ದಾರೆ. ಪ್ರಯೋಜನ ಇದೆ ಅಂತೇಳಿ ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಬರಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಸರ್. ಸರ್ ಎಷ್ಟು ನಾನು ಬರಲ್ಲ ಸರ್. ಏನ್ ತಪ್ಪು ಮಾಡಿದೀವಿ ಅಂತ ಸರ್ ಏನ್ ಹೇಳಿ? ಏನ್ ತಪ್ಪು ಮಾಡಿದೀವಿ ಅಂತ ನೀವು ಮಾಡ್ತೀರ ಸರ್? ಎಷ್ಟೋ ಜನ ಕೊಲೆ ಮಾಡಿರೋರು, ರೇಪ್ ಮಾಡಿರೋರು ಇಂಥವ್ರನ್ನ ನೀವು ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ಬಿಟ್ಟು ಇವತ್ತು ಗಾಂಜಾ ಕೇಸಲ್ಲಿ ಸರ್ ನೋಡಿ ದಯವಿಟ್ಟು ಅರ್ಥ ಕಾಲಕ ಮುಡ್ಬಿಡಿ ಸರ್. ಕೈ ಕಾಲೆಲ್ಲ ಮುಡ್ಬಿಡಿ, ಕೈ ಕಾಲೆಲ್ಲ ಮುಡ್ಬಿಡಿ. ಸರ್ಕಾರ ಕೇಳಿ, ಫಸ್ಟ್ ರೆಕ್ರೂಟ್ಮೆಂಟ್ ಮಾಡಕ್ ಹೇಳಿ. KPSC ಆಗಿರೋ ಅಕ್ರಮಗಳನ್ನ ತನಿಖೆ ಮಾಡಕ್ ಹೇಳಿ. ನೀವು ಇವತ್ತು ಒಬ್ಬನ್ಗೆ ನೀವು ಶಾಂತಿಯುತವಾಗಿ ಹೋರಾಟ ಮಾಡಕ್ ಕೊಡ್ತಾ ಇಲ್ಲ ಅಂತಂದ್ರೆ ಸಂವಿಧಾನ ಬರೀ ಬುಕ್ಕಲ್ಲಿ ಇರೋದಷ್ಟೇ ಇವತ್ತು. ನೋಡಿ ಸರ್, ಬಿಡಿ ತಲೆ ಬಿಡಿ. ನಿಮ್ಗೆ ಯಾವ ಅಧಿಕಾರ ಇದೆ ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ ನೋಡಿ. ನಿಮಗೆ ಯಾವ ಅಧಿಕಾರ ಇದೆ ಅಂತ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಹೋಗಿ ಅಲ್ಲ ಸರ್, ಅರ್ಥ ಮಾಡ್ಕೊಡ್ತೀನಿ. ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡೋಣ. ನೀವು ಅತ್ತಿಕ್ಕಂತ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ನೀವು ಸುಮ್ಮನೆ ಇವತ್ತು ನಾವು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಕರೆದಿಲ್ಲ. ಒಬ್ಬರಿಗೆ ನೀವು ಬಿಡಿ, ತಲೆ ಬಿಡಿ. ನೀವು ಸಲಹೆ ಕೂರಿ ತಲೆಗೆ ಕೊಡ್ತೀರಾ? ಬಿಡಿ ಸರ್, ನೋಡಿ ಅರ್ಥ ಮಾಡ್ಕೊ. ಫಸ್ಟ್ ಸರ್ಕಾರ ಕೇಳಿರಿ ರೆಕ್ರೂಟ್ಮೆಂಟ್ ಮಾಡೋಕೆ. ನೀವು ಸರ್ಕಾರ ಕೇಳಕ್ ಬಿಟ್ಟು ಇವತ್ತು ಲಾಸ್ಟ್ ಟೈಮ್ ನೀವು ಆಡಬೇಕಾರೆ ಬಿಡಿ. ಆಯ್ತು, ಇಲ್ಲೇ ಹೊಡೆದ್ಬಿಡಿ. ಆಯ್ತು ಏನ ಸರ್, ಬಿಡಿ. ನೀವು ನಾವು ಶಾಂತಿಯುತ ಹೋರಾಟ ನೀವು ಕೆಲಸ ಮಾಡ್ತೀರ ಅಂದ್ರೆ ಇದು ನೋಡಿ ಸರ್. ಸರಿಯಾಗಿ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳೋಣ ರಾಜ್ಕುಮಾರ್, ಸರಿಯಾಗಿ ಕೂತ್ಕೊಳ್ಳಿ. ಸರಿಯಾಗಿ ಕೂತ್ಕೊಳ್ಳಿ. ಪ್ರಿವೆಂಟಿವ್